ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೀನು ಸಾಂಬಾರು ಮಾಡೋಣ ಅಂತ ಮೀನು ತೊಗೊಳಕ್ಕೆ ಬಂದಿದ್ವಿ. ನಮ್ಮ ಕಡೆ ಮೀನು ಹಿಡಿಯೋಕ್ಕೆ ಬರ್ತಾರೆ ಭದ್ರಾ ನದಿಲಿ ಈ ಟೈಮಲ್ಲಿ ಅಂತಲ್ಲ, ವರ್ಷದಲ್ಲಿ ಒಂದು 2 ಸತಿ ಬರ್ತಾರೆ. ಈಗ ಡಿಸೆಂಬರ್ ಜಾನ್ವರಿ ಟೈಮಲ್ಲಿ ಈ ಸತಿ ಬಂದಿದ್ದರು, ಈಗ ಜಾನ್ವರಿಲಿ. ಹಾಗಾಗಿ ಮೀನು ತೊಗೊಳೋಣ ಅಂತ ಹೋಗಿದ್ವಿ. ಫ್ರೆಶ್ ಇರುತ್ತೆ ಮೀನು. ನೈಟ್ ಹೋಗಿ ಅವರು ಬಲೆ ಬೀಸಿ ಬರ್ತಾರೆ, ಮತ್ತು ಬೆಳಗ್ಗೆ ಹೋಗಿ ಬಲೆ ತಗೊಂಬರ್ತಾರೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗು. ಆವಾಗ ಹೋಗಿ ನಾವು ತೊಗೊಂಬರ್ತೀವಿ ಅಲ್ಲಿ. ಹಾಗೆ ತೊಗೊಂಬರೋಣ ಅಂತ ಹೋಗಿದ್ವಿ. ಸಣ್ಣ ಸಣ್ಣ ಮೀನು, ದೊಡ್ಡ ಮೀನು ಎಲ್ಲ ಸಿಗುತ್ತೆ. ನಮಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡಿ ತೊಗೊಂಬರ್ಬೋದು. ಈ ಥರ ಅವ್ರ ಬಲೆಯಲ್ಲಿ ಮೀನೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹೇಗೆ ಬಿಡಿಸ್ತಾ ಇರ್ತಾರೆ. ಜೀವನ ಇರುತ್ತೆ ಮೀನುಗಳೆಲ್ಲ ಫ್ರೆಶ್ ಆಗಿ. ಅದರಲ್ಲಿ ನಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿಸಿ ತೂಕ ಮಾಡಿಸಿ ತೊಗೊಂಬರೋದು. ಇದರಲ್ಲಿ ಇದಕ್ಕೇನೋ ಮೀಸೆ ಮೀನು ಅಂತ ಏನೋ ಹೇಳ್ತಾರೆ ನೋಡಿ, ನಮ್ಮ ಅಪ್ಪ ತಕ್ಕೊಂಡ್ರು ಕೈಲಿ. ಇದಕ್ಕೆ ಮೀಸೆ ಮೀನು ಅಂತಾರೆ. ಈ ಜಾತಿ ಮೀನಲ್ಲಿ ಮುಳ್ಳಿರೋದಿಲ್ಲ, ಮಧ್ಯ ಮಾತ್ರ ಒಂದು ದೊಡ್ಡ ಮುಳ್ಳಿರುತ್ತೆ. ಮಕ್ಕಳೆಲ್ಲ ಈ ಮೀನೆಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಮುಳ್ಳೆಲ್ಲ ಏನಿರಲ್ಲ. ಇದು ಸ್ವಲ್ಪ ದೊಡ್ಡದು. ಇದು ನಾವು ತಗೊಂಡ್ವಿ ಮನೆಗೆ. ಇದೊಂಥರದ ಮೀನು. ಇದು ಸ್ವಲ್ಪ ಸಣ್ಣ ಮೀನುಗಳು. ಇದೊಂದು ಸ್ವಲ್ಪ ಸಣ್ಣ ಮೀನು. ಇಷ್ಟು ತೊಗೊಂಡಿದ್ವಿ. ಅದು ಕ್ಲೀನ್ ಮಾಡೋದಿಗೆ ಅದ್ರದ್ದು ಮೇಲ್ಗಡೆ ಇದಿರುತ್ತೆ, ಹೊರ್ಜು ಅಂತ ಹೇಳ್ತೀವಿ ನಾವು. ಅದನ್ನು ಹೀಗೆ ಫಸ್ಟು ಚಾಕುಲಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿಕೊಂಡು ಅದ್ರದ್ದು ರೆಕ್ಕೆಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಬೇಕು. ಈ ಥರ ಒಂದಾದ್ಮೇಲೆ ಒಂದು ಕ್ಲೀನಾಗಿ ಕತ್ತರಿಲೂ ಆಗುತ್ತೆ. ಶಾರ್ಪ್ ಕತ್ತರಿಲಾದರೆ ಚೆನ್ನಾಗಾಗತ್ತೆ. ಹಿಂಗೆ ಕಟ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಳೋದು. ಇವಾಗ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ನಾನು 1-1.5 kg ಇತ್ತು ಅದು ಮೀನು. ಅದಕ್ಕೆ 4 ಸ್ಪೂನ್ ಖಾರದ ಪುಡಿ, ಒಂದು 4 ಚಿಟಿಕೆ ಆಗೋಷ್ಟು ಕಾಳುಮೆಣಸು ಪೌಡರು, ಒಂದು 2 ಚಿಟಿಕೆ ಆಗೋಷ್ಟು ಮೆಂತ್ಯ ಪೌಡರು, ಮತ್ತು ಧನಿಯಾ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿನೂ ಹಾಕ್ಕೊಬೋದು, ಕಾಳು ಹಾಕ್ಕೊಬೋದು. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಆಗೋಷ್ಟು ಅದನ್ನು ಸಿಪ್ಪೆ ಅರ್ಧಂಬರ್ಧ ತೆಗೆದು ಹಾಕಿದ್ದೀನಿ, ಫುಲ್ ಏನು ತೆಗೆದಿಲ್ಲ ನಾನು. ಆಮೇಲೆ ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1.5 ಈರುಳ್ಳಿ ಆಗೋಷ್ಟು, ದೊಡ್ಡ ಈರುಳ್ಳಿ. ಟೊಮೆಟೊ 1.5 ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಮತ್ತು ಕಾಯಿ 1 ಮುಷ್ಟಿ ಆಗೋಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಸಣ್ಣ ಹೆಚ್ಕೊಂಡಿದ್ದು, ಟೊಮೆಟೊ ಒಂದು ಅರ್ಧ, ಹಾಗೆ ಚೆನ್ನಾಗಿ ಅದನ್ನು ಅದಕ್ಕೆ ಹಾಕ್ಕೊಂಡು, ಮತ್ತು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ಒಂದು ಕುದಿ ಬರ್ಸ್ಕೊಳ್ಳಿ. ಇದು ನಾನು ಫಿಶ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಖಾರ ಕುದ್ದಿತ್ತು. ಉಪ್ಪೆಲ್ಲ ನೋಡ್ಕೊಳ್ಳಿ. ಸಾರು ಕುದಿಯೋಕ್ಕಿಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇವಾಗ ಸಾರು ಕುದ್ಮೇಲೆ ಒಂದು ಸತಿ ನೋಡ್ಕೊಳ್ಳಿ ಉಪ್ಪು ಹೇಗೆ ಅಂತೇಳಿ, ಬೇಕಾ ಏನು ಅಂತ. ಆಮೇಲೆ ಮೀನು ಒಂದೊಂದೇ ಸೈಡಿಗೆ ಒಂದ್ರ ಮೇಲೆ ಒಂದೇ ಸತಿ ಸುರಿದು ಬಿಡಬೇಡಿ, ಸೈಡಿಂದೆಲ್ಲ ಹಾಕ್ಕೊಂಡು ಬರಬೇಕು. ಮೀನು ಮತ್ತು ಫುಲ್ ಪುಡಿ ಆಗಿಬಿಡುತ್ತೆ. ಮೀನು ಹಾಕಿ ತುಂಬ ಹೊತ್ತೆಲ್ಲ ಬೇಯಿಸೋಕೆ ಹೋಗಬೇಡಿ, ಒಂದು 5-10 ನಿಮಿಷ ಸಾಕು, ಬೆಂದುಬಿಡುತ್ತೆ ಅದು. ಮೀನು ಬೇಗ ಬೇಯ್ತವೆ. ಮತ್ತು ಈ ಥರ ಮೀನೆಲ್ಲ ಹಾಕಿ ಆದಮೇಲೆ ಸೌಂಟಲ್ಲಿ ಹಿಂಗೆ ತಿರುಗಿಸ್ಬೇಡಿ. ಈಗ ಪಾತ್ರೆ ಒಂಚೂರು ತಿರುಗಿಸ್ಕೊಳ್ಳಿ, ಈ ಥರ ತಿರ್ಗ್ಸೋಕೆ ಗೊತ್ತಿದ್ದರೆ. ಗೊತ್ತಿಲ್ಲ ಅಂದರೆ ಹಾಕಿ ತಿರುಗಿಸ್ಬೇಡಿ, ಕೈ ಮೇಲೆಲ್ಲ ಬೀಳುತ್ತೆ ಸಾಂಬಾರು. ಆಮೇಲೆ ನಾನೊಂಚೂರು ಅರಿಶಿನ ಪುಡಿ ಸ್ವಲ್ಪ ಬೇಕಿತ್ತು, ಒಂದು ಸ್ವಲ್ಪ ಹಾಕ್ಕೊಂಡೆ. ನಂತರ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದೇ ಸತಿ ಹಾಕಿಬಿಟ್ಟು ತರಕಾರಿ ಸಾರು ತಿರುಗಿಸ್ದಂಗೆ ಮಿಕ್ಸ್ ಮಾಡಿಬಿಡ್ಬೇಡಿ, ಮತ್ತು ಸಾರು ಬೇರೆ, ಮುಳ್ಳು ಬೇರೆ, ಮೀನು ಬೇರೆ ಆಗಿಬಿಡುತ್ತೆ. ಮತ್ತು ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ಬೇಕಿದ್ದರೆ ಉಪ್ಪು ಹುಳಿ ನೋಡ್ಕೊಂಡು, ಹುಳಿ ಬೇಕಿದ್ದರೆ ನಿಂಬೆಹಣ್ಣು ಮೇಲಿಂದ ಹಾಕ್ಕೊಬೋದು.
ಆಮೇಲೆ ಮುಚ್ಚಿಬಿಟ್ಟು ಬೇಯಿಸಿ ಒಂದು 10 ನಿಮಿಷ ಸಾಕು. 10 ನಿಮಿಷಕ್ಕೆ ಅದು ಬೇಯುತ್ತೆ. ಬೆಂದಮೇಲೆ ಇಳಿಸಿ ಕೆಳಗಿಟ್ಕೊಳ್ಳಿ. ನಾನಿದು ಬೆಳಗ್ಗೆ ಮುಂಚೆ ತಿಂಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ. ರೊಟ್ಟಿ ಮಾಡೋಕ್ಕೆ ನಾನು 2 ಥರದ ರೊಟ್ಟಿ ಮಾಡ್ತೀನಿ. ಬರೀ ಹಿಟ್ಟಲ್ಲಿ ಮಾಡ್ತೀನಿ ಮತ್ತು ಅನ್ನ ಹಾಕಿ ಕುದಿ ಬರಿಸಿ, ನೀರಾಗಿ ಕುದಿ ಬರಿಸಿ ಹಿಟ್ಟು ಹಾಕಿ, ಇದು ಆ ಥರ ಮಾಡ್ತಾಯಿರೋದು. ಅನ್ನನ ಕುದಿ ಬರಿಸ್ಬಿಟ್ಟು ಹಿಟ್ಟು ಹಾಕಿರೋದು ಈ ಥರ. ಇದು ಬರೀ ಕೈಯಲ್ಲಿ ಮಾಡ್ಕೊಳೋದು. ಇದು ಮಿಷನಲ್ಲಿ ಅಥವಾ ಲಟ್ಟಣಿಗೆಲಿ ಉಜ್ಜೋದೆಲ್ಲ ಅಲ್ಲ. ಕೈಯಲ್ಲಿ ಹೀಗೆ ರೌಂಡ್ ಮಾಡಿ ಚೆನ್ನಾಗಿ ನಾದ್ಕೊಬೇಕು. ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲೇ ನೀರು ಹಚ್ಕೊಂಡು ಅದನ್ನು ಶೇಪ್ ಕೊಡಬೇಕು. ಅದಕ್ಕೆ ತಟ್ಟಿಬಿಟ್ಟು ಹಾಗೆ ರೌಂಡಾಗಿ ಶೇಪ್ ಕೊಟ್ಕೊಳ್ತಾ ಬದಿಲಿ ಅದು ಒಡ್ಕೊಳ್ಳುತ್ತೆ. ಒಡ್ಕೊಳೋದನ್ನು ಹಿಂಗೆ ಕೈಯಲ್ಲಿ ಕ್ಲೀನ್ ಮಾಡಿಕೊಂಡು ರೌಂಡ್ ಶೇಪ್ ತಂದು ಚೆನ್ನಾಗಿ ತಟ್ಟಿ ಕಾವಲಿ ಬಿಸಿಗಿಟ್ಕೊಂಡು, ಬಿಸಿ ಆದಮೇಲೆ ಇದನ್ನ ಹಾಕಿ ತಿರುಗಿಸಿ 2 ಕಡೆ ಸೈಡನ್ನು ಬೇಯಿಸ್ಕೊಬೇಕು. ಕಾವಲಿನ ತುಂಬ ಬಿಸಿ ಆದಮೇಲೆ ಹಾಕಬೇಕು. ಕಾವಲಿ ಅರ್ಧಂಬರ್ಧ ಬಿಸಿ ಇದೆ ಅನ್ನೋಷ್ಟೊತ್ತಿಗೆ ರೊಟ್ಟಿ ಹಾಕಬಾರ್ದು, ಯಾಕಂದರೆ ಅಂಟ್ಕೊಳ್ಳುತ್ತೆ, ಬಿಡೋದಿಲ್ಲ. ಮತ್ತು ಬಿಸಿ ಆದ್ರೂ ಬಿಡಲ್ಲ, ಸುಟ್ಟೋಗುತ್ತೆ ರೊಟ್ಟಿ. ಹಂಗೆ ಅದನ್ನು ಚೂರು ನಿಧಾನಕ್ಕೆ ಎತ್ತಿ ಕಾವಲಿ ಬಿಡಿಸ್ಕೊಂಡು ಮಗ್ಚಾಕಿ ಬೇಯಿಸ್ಕೊಳ್ಬೇಕು. ಅದೇ ಥರ ಎಲ್ಲ ರೊಟ್ಟಿಗಳನ್ನು ಹಾಗೆ ಮಾಡ್ಕೊಂಡಿದ್ದೆ. ಇದು ರಾತ್ರಿ ಅನ್ನ ಎಲ್ಲ ಉಳಿದಿರುತ್ತಲ್ಲ, ಅದನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ಅನ್ನಕ್ಕೆ ಅದನ್ನು ಸ್ವಲ್ಪ ಅನ್ನ ಸ್ಮ್ಯಾಶ್ ಆಗಂಗೆ ಬೇಯಿಸ್ಕೊಬೇಕು. ಒಂದು 5 ನಿಮಿಷ ಬೆಂದ ಮೇಲಿಂದ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳೋದು. ನಾವು ಹಿಟ್ಟು ಕೂರಿಸೋದು ಅಂತ ಹೇಳ್ತೀವಿ. ಹಿಟ್ಟು ಬೇಯಿಸ್ಕೊಳೋದು ಆ ಥರ ಬೇಯಿಸ್ಕೊಂಡ್ಬಿಟ್ಟು ಈ ಥರ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಿಂಗೆ ರೊಟ್ಟಿ ಒಂದು 7-8 ಆಗಿದ್ವು ರೊಟ್ಟಿ. ಮೀನು ಸಾಂಬಾರು ರೆಡಿ ಇದೆ. ಮೀನು ಸಾಂಬಾರಿಗೆ ಯಾವತ್ತೂ ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ನಾವು ಮೆಂತ್ಯ ಪುಡಿ ಹಾಕ್ತೀವಲ್ಲ, ಆವಾಗ ರಾ ಸ್ಮೆಲ್ ಹೋಗುತ್ತೆ. ಚಕ್ಕೆ ಲವಂಗ ಹಾಕಿನೇ ರಾ ಸ್ಮೆಲ್ ಹೋಗುತ್ತೆ ಅಂತಲ್ಲ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಮೆಂತ್ಯ ಪುಡಿ ಮತ್ತು ಶುಂಠಿನೂ ಹಾಕ್ಬೋದು ಮೀನು ಸಾಂಬಾರಿಗೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ರಾ ಸ್ಮೆಲ್ ಬರೋದಿಲ್ಲ. ಮೆಂತ್ಯ ಪುಡಿ ಮತ್ತು ಜೀರಿಗೆ ಹಾಕ್ತಾರೆ ಕೆಲವರು. ಜೀರಿಗೆ, ಮೆಂತ್ಯ ಇದು ಹಾಕಿದ್ರೇ ಸಾಕು. ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಮತ್ತು ತುಂಬ ದಪ್ಪ ಮಾಡ್ಕೊಬೇಡಿ. ಮೀನು ಸಾಂಬಾರನ್ನ ತುಂಬ ದಪ್ಪ ಮಾಡ್ಕೊಬೇಡಿ, ಸ್ವಲ್ಪ ತೆಳುನೇ ಇಡಬೇಕು. ಆವಾಗ ಮೀನು ಸಾಂಬಾರು ತುಂಬ ಟೇಸ್ಟ್. ಮತ್ತು ಜಾಸ್ತಿ ಹಾಕ್ಬಾರ್ದು. ಟೊಮೆಟೊ, ಈರುಳ್ಳಿ ಇವನ್ನೆಲ್ಲ ಜಾಸ್ತಿ ಹಾಕಬಾರ್ದು, ಆವಾಗ ಕಹಿ ಬರುತ್ತೆ. ಮೀನು ಸಾರು ಕಹಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕಿ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ. ಬಿಸಿ ರೊಟ್ಟಿಗೆ ಮಧ್ಯದಲ್ಲಿ ಮೀನು ಇಟ್ಕೊಂಡು ಸಾರಿಗೆ ಹತ್ಕೊಂಡು ತಿಂತಿದ್ರೆ ಸೂಪರ್ ಫ್ರೆಂಡ್ಸ್. ಒಂದು ಸತಿ ಈ ಥರ ಮೀನು ಸಾರು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.